ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದೇವರಾಜ್ ಕುಂಬಾರ್, ಸಹಾಯಕ ಪ್ರಾಧ್ಯಾಪಕರು. ಇಂದು ನಡೆದ ಒಂದು ಕೆಸೆಟ್ ಪರೀಕ್ಷೆಯ GK ಪೇಪರ್ ಫಸ್ಟ್ ಸಾಮಾನ್ಯ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯ ನೋಟ ಇದು. ಈ ಒಂದು ಪ್ರಶ್ನೆ ಪತ್ರಿಕೆ ನೋಡಿದಾಗ ಒಳ್ಳೆ ಮೊದಲನೇ ಪ್ರಶ್ನೆ ಸಂವಹನದ ಮೇಲ್ಗಡೆ ಇರುವಂಥ ಒಂದು ಪ್ರಶ್ನೆ. ಇದು ಕೂಡ B.Ed ಹಾಗೂ M.Ed ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಗೆ ಅತಿ ಸರಳವಾಗಿ ಉತ್ತರಿಸುವಂತಹ ಒಂದು ಪ್ರಶ್ನೆಯಾಗಿದೆ. ಆಮೇಲೆ ಎರಡನೇ ಪ್ರಶ್ನೆಯು ಕೂಡ ಇಲ್ಲಿ ಸಂವಹನದ ಮೇಲ್ಗಡೆ ಇರುವಂಥ ಒಂದು ಪ್ರಶ್ನೆ. ಮೂರನೇ ಪ್ರಶ್ನೆಯು ಕೂಡ ಸಂವಹನದ ಮೇಲ್ಗಡೆ ಇರುವಂತಹ ಒಂದು ಪ್ರಶ್ನೆಯಾಗಿರೋದ್ರಿಂದ ಇಲ್ಲಿ ಯಾರೆಲ್ಲ ಸಂವಹನದ ಒಂದು ಟಾಪಿಕ್ಕನ್ನು ಚೆನ್ನಾಗಿ ಓದ್ಕೊಂಡಿದ್ರಲ್ಲ ಅವ್ರಿಗೆ ಈ ಒಂದು ಪ್ರಶ್ನೆ ಬಹಳ ಸರಳವಾಗಿ ಉತ್ತರಿಸಲು ಸಹಾಯಕಾರಿಯಾಗುತ್ತದೆ. ಅದೇ ರೀತಿಯಾಗಿ ನಾಲ್ಕನೆಯ ಒಂದು ಪ್ರಶ್ನೆಯು ಕೂಡ ಈ ಸಂವಹನದ ಮೇಲ್ಗಡೆ ಇರುವಂಥ ಒಂದು ಪ್ರಶ್ನೆ. ಅಂದರೆ ಒಂದು ತರಗತಿಯಲ್ಲಿ ಪರಿಣಾಮಕಾರಿ ಸಂವಹನಕ್ಕೆ ಪ್ರಸ್ತುತವಾಗಿರುವಂಥ ತಂತ್ರ ಯಾವುದು ಅಂತ ಕೇಳಿದ್ದಾರೆ. ಹೀಗಾಗಿ ಇದನ್ನು ಸರಿಯಾಗಿ ಓದಿಕೊಂಡರೆ ಇದನ್ನು ಉತ್ತರಿಸಲು ಬಹಳ ಸರಳವೆನಿಸಬಹುದು. ಆಮೇಲೆ ಐದನೇ ಪ್ರಶ್ನೆಯೂ ಕೂಡ ಇದು ಕೂಡ ಸಂವಹನದ ಮೇಲ್ಗಡೆ ಇರುವಂತಹ ಒಂದು ಪ್ರಶ್ನೆ. ಒಟ್ಟಾರೆಯಾಗಿ 5 ಪ್ರಶ್ನೆಗಳು ಸಂವಹನದ ಒಂದು ಟಾಪಿಕ್ ಮೇಲ್ಗಡೆ ಇರುವಂಥದ್ದು. ಇನ್ನು ನಂತರ ಆರನೇ ಪ್ರಶ್ನೆ ನೋಡಿದಾಗ ಇಲ್ಲಿ ಸರಣಿಯ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಭಾಳಷ್ಟು ಸರಳವಾದಂತಹ ಒಂದು ಪ್ರಶ್ನೆ ಇರುವುದು. ಇದನ್ನು ಯಾರು ಬೇಕಾದರೂ ಕೂಡ ಉತ್ತರಿಸಬಹುದು, ಅಷ್ಟೊಂದು ಸರಳವಾದಂಥ ಒಂದು ಪ್ರಶ್ನೆ. ಆಮೇಲೆ 7ನೇ ಪ್ರಶ್ನೆಯು ಕೂಡ ಇದು ಕೂಡ ಅಷ್ಟೇ ಸರಳವಾಗಿರೋಂಥದ್ದು. 8ನೇ ಪ್ರಶ್ನೆ ಇಲ್ಲಿ ನೋಡಿದಾಗ ನೀವು ಇದು ಕೂಡ ಪ್ರಶ್ನೆ ಕ್ರಮಿಸುವ ದೂರದ ಒಂದು ವೇಗದ ಬಗ್ಗೆ ಇರುವಂಥ ಒಂದು ಪ್ರಶ್ನೆ. ಇದನ್ನು ಕೂಡ ನೀವು ಸರಳವಾಗಿ ಉತ್ತರಿಸಬಹುದು. ಇನ್ನು 8ನೇ ಪ್ರಶ್ನೆ ಚಕ್ರಬಡ್ಡಿ ಮೇಲ್ಗಡೆ ಇರುವಂಥ ಒಂದು ಪ್ರಶ್ನೆ. ಇದು ಕೂಡ ಸರಳವಾಗಿದೆ. ಇನ್ನು 10ನೇ ಪ್ರಶ್ನೆಯು ಕೂಡ ಇದು ಕೂಡ ನಿಮಗೆ ಸರಳವಾದಂಥ ಇರುವಂಥ ಒಂದು ಪ್ರಶ್ನೆ. ನಂತರ 11ನೇ ಪ್ರಶ್ನೆ ಇದು ಕೂಡ ಅತಿ ಸರಳವಾಗಿದೆ. ಒಂದು ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ ಇದು ಕೊಟ್ಟಿದ್ದಾರೆ ಒಂದು ಶಬ್ದವನ್ನು, ಇಂಗ್ಲೀಷ್ ಶಬ್ದವನ್ನು. ಇದು ಇರುವುದನ್ನು ಈ ರೀತಿ ಆದಾಗ ಎಂದು ಬರೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಒಂದು ಶಬ್ದವನ್ನು ಕೊಟ್ಟು ಯಾವ ಸಂಕೇತ ಬರುತ್ತದೆ ಅಂತ ಕೇಳಿದರೆ ಇದು ಕೂಡ ಬಹಳಷ್ಟು ಸರಳವಾದಂತಹ ಒಂದು ಪ್ರಶ್ನೆ, 11ನೇ ಪ್ರಶ್ನೆ. ಇನ್ನು 12ನೇ ಪ್ರಶ್ನೆಯು ಕೂಡ ಇಲ್ಲಿ ಒಂದು ತ್ರಿಭುಜವು ವೈದ್ಯರನ್ನು, ವೃತ್ತವು ಆಟಗಾರರನ್ನು ಮತ್ತು ಆಯುಧವು ಕಲಾವಿದರನ್ನು ಪ್ರತಿನಿಧಿಸುತ್ತಿದೆ ಅಂತಂದು ಕೇಳಿದ್ದಾರೆ. ಇಲ್ಲಿ ಒಂದು ರೇಖಾಚಿತ್ರವನ್ನು ಕೊಟ್ಟು ಅದರೊಳಗಡೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದು ಕೂಡ ಸರಳವಾದಂಥ ಒಂದು ಪ್ರಶ್ನೆ. ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾಹಿತಿಯನ್ನು ಕೊಟ್ಟು ಉತ್ತರಿಸಲು ಹೇಳಿದ್ದಾರೆ. ABCDE ಎಂಬ 5 ಒಂದು ಆಪ್ಷನನ್ನು ಕೊಟ್ಟು ಇದರೊಳಗಡೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 5 ಉಪಪ್ರಶ್ನೆಗಳನ್ನು ಕೊಟ್ಟು ಅದರೊಳಗಡೆ ಯಾವ ಒಂದು ಪ್ರಶ್ನೆಯನ್ನು ಮತ್ತು ಅದರ ಮೇಲ್ಗಡೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರೊಳಗಡೆ ಯಾವುದು ಅಂತ ಕೇಳಿದ್ದಾರೆ. ಹೀಗಾಗಿ ಅದು ಕೂಡ ಸರಳವಾದದ್ದು. ಇನ್ನು 14ನೇ ಪ್ರಶ್ನೆಯು ಕೂಡ ಇಲ್ಲಿ ಚಲಿಸಿದ ದೂರದ ಬಗ್ಗೆ ಇರುವಂಥ ಒಂದು ಪ್ರಶ್ನೆ. ಇದು ಕೂಡ ಸರಳವಾಗೈತಿ. ಇನ್ನು 15ನೇ ಪ್ರಶ್ನೆ ಒಂದು ರೇಖಾಚಿತ್ರವನ್ನು ಕೊಟ್ಟಿದ್ದಾರೆ. ನಂತರ ಬರುವಂಥ ಒಂದು ರೇಖಾಚಿತ್ರ ಯಾವುದು ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನಂತರ ಇಲ್ಲಿ ಪೈ ಚಾರ್ಟ್ ಕೇಳಿದ್ದಾರೆ. 16ನೇ ಪ್ರಶ್ನೆ ಇದ್ರ ಮೇಲ್ಗಡೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಕೂಡ ಸ್ವಲ್ಪ ಅನುಪಾತದ ಬಗ್ಗೆ ನೀವೇನಾದರೂ ವರ್ಕ್ ಮಾಡಿದರೆ ಇದು ಕೂಡ ಈಸಿ ಇರೋಂಥದ್ದು. ನೆಕ್ಸ್ಟ್ ಕೋಷ್ಟಕವನ್ನು ಕೊಟ್ಟು ಅದರ ಮೇಲ್ಗಡೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 17ನೇ ಪ್ರಶ್ನೆ. 18ನೇ ಪ್ರಶ್ನೆಯು ಕೂಡ ಇಲ್ಲಿ ಒಂದು ಪರೀಕ್ಷೆ ಮೇಲ್ಗಡೆ ಇರುವಂಥ ಒಂದು ಪ್ರಶ್ನೆಯಾಗಿರುವುದರಿಂದ ಇದು ಕೂಡ ನೀವು ಸರಳವಾಗಿ ಉತ್ತರಿಸಬಹುದು. ಇನ್ನು 19ನೇ ಪ್ರಶ್ನೆಯು ಕೂಡ ಇಲ್ಲಿ ಪರ್ಸೆಂಟೇಜ್ ಮೇಲ್ಗಡೆ ಒಂದು ಪ್ರಶ್ನೆ ಇದೆ. 20ನೇ ಪ್ರಶ್ನೆ
ಒಂದು ಗ್ರಾಫ್ ಮೇಲ್ಗಡೆ ಪ್ರಶ್ನೆಯನ್ನು ಕೇಳಿದ್ದಾರೆ. 21ನೇ ಪ್ರಶ್ನೆ ಇದು ಕಂಪ್ಯೂಟರ್ ಮೇಲ್ಗಡೆ ಇರೋಂಥ ಒಂದು ಪ್ರಶ್ನೆ. ಇದನ್ನು ಕೂಡ ನೀವು ಈಗಾಗಲೇ ಡಿ.ಎಡ್ ಮತ್ತು ಬಿ.ಎಡ್ ಎಮ್.ಎಡ್ ಓದುವಂತಹ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಯನ್ನು ನೀವು ಉತ್ತರಿಸಬಹುದು. ನೆಕ್ಸ್ಟ್ 22ನೇ ಪ್ರಶ್ನೆಯೂ ಕೂಡ ಇಮೇಲ್ ಮೇಲ್ಗಡೆ ಇರುವಂತಹ ಒಂದು ಪ್ರಶ್ನೆ ಆಗೈತಿ. ನೆಕ್ಸ್ಟ್ 23ನೇ ಪ್ರಶ್ನೆ ಇದು ಕೂಡ ಇಂಟರ್ನೆಟ್ ಹೈಫರ್ ಟೆಕ್ಸ್ಟ್ ಮೇಲ್ಗಡೆ ಇರೋಂಥ ಒಂದು ಪ್ರಶ್ನೆ ಪತ್ರಿಕೆ. ನೆಕ್ಸ್ಟ್ 24ನೇ ಪ್ರಶ್ನೆ ICTಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯಾಗಿದೆ. 25ನೇ ಪ್ರಶ್ನೆಯೂ ಕೂಡ ಇಲ್ಲಿ ಗೂಗಲ್ ಫಾರ್ಮ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ 26ನೇ ಪ್ರಶ್ನೆ ಇದು ಕೂಡ ಒಂದು ಜೈವಿಕ ವೈದ್ಯಕೀಯ ತ್ಯಾಜ್ಯ ನಿರ್ವಹಣಾ ನಿಯಮಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಕೂಡ ಕರೆಂಟ್ ಇವೆಂಟ್ಸ್ ಪರ್ಪಸಸ್ ಇರೋಂಥದ್ದು. ನೆಕ್ಸ್ಟು 27ನೇ ಪ್ರಶ್ನೆ ವಿಪತ್ತು ನಿರ್ವಹಣಾ ಕಾಯ್ದೆ ಮೇಲ್ಗಡೆ ಇರೋಂಥ ಒಂದು ಪ್ರಶ್ನೆ. 28ನೇ ಪ್ರಶ್ನೆ SDG ಯಾವುದಕ್ಕೆ ಸಂಬಂಧಿಸಿದೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ 10 ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಇದು ಕರೆಂಟ್ ನ್ಯೂಸ್ ಇರೋದರಿಂದ ಇದನ್ನು ಉತ್ತರಿಸಬಹುದು. ನಂತರ ಅರ್ತ್ ಅವರ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ಇನ್ನು ಬೌದ್ಧ ಶಿಕ್ಷಣದ ಲಕ್ಷಣವಲ್ಲ ಅಂತ 31ನೇ ಪ್ರಶ್ನೆ ಕೇಳಿದ್ದಾರೆ. ಯಾವುದು ಬೌದ್ಧ ಶಿಕ್ಷಣದ ಲಕ್ಷಣವಲ್ಲ? ಇಲ್ಲಿ ಆಪ್ಷನ್ ಎಲ್ಲರಿಗೂ ಮುಕ್ತವಾದ ಶಿಕ್ಷಣ, 2ನೇದ್ದು ದೈಹಿಕ ದಂಡನೆ, 3ನೇ ಆಪ್ಷನ್ ಸಾಂಸ್ಥಿಕ ಶಿಕ್ಷಣ, 4ನೇ ಆಪ್ಷನ್ ಉಪಸಂಬಂಧ ಸಮಾರಂಭ. ಈ ಥರ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಬೌದ್ಧ ಶಿಕ್ಷಣಕ್ಕೆ ಯಾವ ಲಕ್ಷಣವಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇನ್ನು 32ನೇ ಪ್ರಶ್ನೆ ಆಯೋಗಗಳನ್ನು ಯಾರು ಸರಿಯಾಗಿ ಓದಿದ್ದಾರೆ ಅವರದ್ರ ಮೇಲ್ಗಡೆ ಕೇವಲ 1 ಅಥವಾ 2 ಆಯೋಗದ ಒಂದು ವರ್ಷ ತಿಳಿದುಕೊಂಡರೆ ಅತಿ ಸರಳವಾಗಿ ಈ ಒಂದು ಪ್ರಶ್ನೆಗೆ ಉತ್ತರಿಸಬಹುದು. ಇನ್ನು 33ನೇ ಪ್ರಶ್ನೆ ಇದು ಕೂಡ ಸಂಶೋಧನಾ ಸಂಸ್ಥೆಗಳ ಆಧಾರದ ಮೇಲ್ಗಡೆ ಪ್ರಶ್ನೆಯನ್ನು ಕೇಳಿದ್ದಾರೆ. ನಂತರದ ಪ್ರಶ್ನೆ ಗುಣಮಟ್ಟದ ಮಾನದಂಡ ಖಾತ್ರಿಪಡಿಸಲು ತಾಂತ್ರಿಕ ಕಾರ್ಯಗಳನ್ನು ಮೌಲ್ಯೀಕರಿಸುವ ಮತ್ತು ಮಾನ್ಯತೆ ನೀಡುವ ಜವಾಬ್ದಾರಿಯನ್ನು ಹೊಂದಿರುವ ಮಂಡಳಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ಗುಣಮಟ್ಟದ ಮಾನದಂಡ ಇದು ಕೂಡ ಪ್ರಶ್ನೆ ಇರೋಂಥದ್ದು. ಇನ್ನು ಮೌಲ್ಯಯುತ ಶಿಕ್ಷಣದ ಪ್ರಮುಖ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಇದು ಕೂಡ ಸರಳವಾದಂಥ ಒಂದು ಪ್ರಶ್ನೆ. ಏಕೆಂದರೆ ಸಾಕಷ್ಟು ಈಗಾಗಲೇ ನೀವು ಫಿಲಾಸಫಿಯನ್ನು ಓದಿದ್ದೀರಿ, ಅದರ ಮೇಲುಗಡೆ ಇರುವಂಥ ಒಂದು ಪ್ರಶ್ನೆ. ನೆಕ್ಸ್ಟ್ 36ನೇ ಪ್ರಶ್ನೆ ಇದು ಕೂಡ ನಿಮಗೆ ICT ಮೇಲ್ಗಡೆ ಇರುವಂಥ ಒಂದು ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಇದು ಕೂಡ ನೀವು ಏನು ಮಾಡಬಹುದು, ಸರಳವಾಗಿ ಉತ್ತರಿಸಬಹುದು. ಇನ್ನು 37ನೇ ಪ್ರಶ್ನೆ ಯೋಜನಾ ಆಧಾರಿತ ಮೌಲ್ಯಮಾಪನ. ಇದು ಮೌಲ್ಯಮಾಪನದ ಮೇಲುಗಡೆ ಇರೋಂಥ ಒಂದು ಪ್ರಶ್ನೆ, 37ನೇ ಪ್ರಶ್ನೆ. ಇನ್ನು 38ನೇ ಪ್ರಶ್ನೆ ಫ್ಲಿಪ್ಡ್ ತರಗತಿ ಕೊಠಡಿಗಳ ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಕೂಡ ICT ಬೇಸ್ ಮೇಲ್ಗಡೆ ಇರೋಂಥ ಒಂದು ಪ್ರಶ್ನೆ. ಇದನ್ನು ಕೂಡ ನೀವು ಸರಳವಾಗಿ ಉತ್ತರಿಸಬಹುದು. ನೆಕ್ಸ್ಟ್ 39ನೇ ಪ್ರಶ್ನೆ ಗಣಕ ಆಧಾರಿತ ಪರೀಕ್ಷೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಒಂದು 39ನೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಕೂಡ ICTಗೆ ಸಂಬಂಧಪಟ್ಟ ಹಾಗೆ. ಇನ್ನು 40ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತ. ಇದು ಸೈಕಾಲಜಿ ಪರ್ಪಸಸ್ ಇರುವಂಥದ್ದು. ಇಲ್ಲಿ ಭಾವನೆಗಳ ಮೇಲೆ ಮತ್ತು ಚಿಹ್ನೆಗಳ ಮೇಲೆ ಇರುವಂಥ ಒಂದು ಪ್ರಶ್ನೆ. ಕ್ರೋಧ ಯಾವುದಕ್ಕೆ ಸಂಬಂಧಿಸಿದೆ, ಸಂತೋಷ ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ, ಭಯ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ, ಅದೇ ರೀತಿ ಅಸೂಯೆ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು 41ನೇ ಪ್ರಶ್ನೆ ಸಕಾರಾತ್ಮಕ ದೃಷ್ಟಿಕೋನಗಳ ಪ್ರಮುಖ ಲಕ್ಷಣಗಳು ಯಾವ್ಯಾವು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು 42ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತ ಕೆಲವೊಂದಿಷ್ಟು ಮಾದರಿಗಳನ್ನು ಕೊಟ್ಟಿದ್ದಾರೆ. ಈ ಮಾದರಿಗಳು ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಇದು ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯಾಗಿದೆ.
ಇನ್ನು ನೆಕ್ಸ್ಟು 43ನೇ ಪ್ರಶ್ನೆ, ಮಾದರಿಯ ಆಯ್ಕೆ ಮಾಡುವಲ್ಲಿ ಸರಿಯಾದ ಅನುಕ್ರಮಗಳನ್ನು ಈ ಕೆಳಗಿನ ಯಾವುದು ಪ್ರತಿನಿಧಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಕೂಡ ರಿಸರ್ಚ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. 43ನೇ ಪ್ರಶ್ನೆ. 44ನೇ ಪ್ರಶ್ನೆ ಇದು ಕೂಡ ಸಮಾಜ ವಿಜ್ಞಾನದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದ ಈ ಕೆಳಗಿನ ಯಾವ ಸ್ವರೂಪಣ ಶೈಲಿ ಸಾಮಾನ್ಯವಾಗಿ ಬಳಸುತ್ತಾರೆ ಅಂತ ಇದೆ. ಅಂದರೆ ಇಲ್ಲಿ ಅಸೋಸಿಯೇಷನ್ ಮೇಲ್ಗಡೆ ಅಥವಾ ಈ ಒಂದು ಶಿಕ್ಷಣದ ಕ್ಷೇತ್ರದೊಳಗಡೆ ಇಲ್ಲಿ ಸ್ವರೂಪಣ ಶೈಲಿ ಸಾಮಾನ್ಯವಾಗಿ ಬಳಸುವುದು ಯಾವುದರಿಂದ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಕೆಳಗಡೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ನಂತರ 45ನೇ ಪ್ರಶ್ನೆ ಇದು ಕೂಡ ರಿಸರ್ಚ್ಗೆ ಸಂಬಂಧಪಟ್ಟಂಥದ್ದು, ಸಂಶೋಧನೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ. ನಂತರ ಇಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ಯಾರಾಗ್ರಾಫನ್ನು ಓದಿಕೊಂಡು ಪ್ರಶ್ನೆಗಳನ್ನು ಬರೆಯಬೇಕಾಗ್ತದೆ. ಹೀಗಾಗಿ ಸ್ವಲ್ಪ ಚೆನ್ನಾಗಿ ಈ ಒಂದು ಪ್ಯಾರಾಗ್ರಾಫನ್ನು ಓದಿದರೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಬಹುದು. ಅಂಥ ಒಂದು ಕಠಿಣವಾದಂಥ ಪ್ರಶ್ನೆ ಏನನ್ನು ಕೇಳಿಲ್ಲ. ಇದರ ಮೇಲ್ಗಡೆ ಸರಳವಾದಂಥ ಒಂದು ಪ್ರಶ್ನೆ ಇದೆ. ಈ ಒಂದು ಪ್ಯಾರಾಗ್ರಾಫನ್ನು ಸರಿಯಾಗಿ ಓದಿಕೊಂಡು ಅದನ್ನು ಅರ್ಥೈಸಿಕೊಂಡು ಪ್ರಶ್ನೆಗಳನ್ನು ಉತ್ತರಿಸಿದಾಗ ಮಾತ್ರ ಇದಕ್ಕೆ ಉತ್ತರಿಸಬಹುದು. ಈ 50 ಪ್ರಶ್ನೆಗಳು ಪತ್ರಿಕೆ ಒಂದರಲ್ಲಿ ಕೇಳಿದ್ದಾರೆ. ಇದರ ಒಂದು ಉತ್ತರ ಪತ್ರಿಕೆಗಳನ್ನು ಮುಂದಿನ ವಿಡಿಯೋ ಒಳಗಡೆ ನಾವು ನೋಡೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.